ಯಾರಿಗೂ ತಿಳಿಯದ ಈ ರಹಸ್ಯ ನಿಮಗೆ ಗೊತ್ತಾ? ಕೊನೆಯವರೆಗೂ ನೋಡಿ, ನೀವು ಶಾಕ್ ಆಗ್ತೀರಾ. ಇದನ್ನು ನೋಡಿದ ಮೇಲೆ ನಿಮ್ಮ ಜೀವನ ಬದಲಾಗೋದು ಗ್ಯಾರಂಟಿ. ನಾನು ಇದನ್ನು ಮೊದಲು ಯಾಕೆ ಮಾಡಲಿಲ್ಲ ಅಂತ ಈಗ ಅನಿಸ್ತಿದೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಪ್ರಾಚೀನ ಆಯುರ್ವೇದ ಗ್ರಂಥಗಳಲ್ಲಿ ಎಷ್ಟೋ ಅದ್ಭುತ ಆರೋಗ್ಯ ರಹಸ್ಯಗಳು ಅಡಗಿವೆ. ನಮಗೆ ಬರುವ ಎಷ್ಟೋ ಸಣ್ಣಪುಟ್ಟ ಅನಾರೋಗ್ಯ ಸಮಸ್ಯೆಗಳಿಗಾಗಿ ಆಸ್ಪತ್ರೆಗಳ ಸುತ್ತ ತಿರುಗಿ ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕಾದ ಅಗತ್ಯವಿಲ್ಲ. ನಮ್ಮ ಅಡುಗೆ ಮನೆಯಲ್ಲಿ ಸಿಗುವ ಸಾಂಬಾರ ಪದಾರ್ಥಗಳ ಡಬ್ಬಿಯಲ್ಲೇ ಎಷ್ಟೋ ರೋಗಗಳಿಗೆ ಮದ್ದುಗಳಿವೆ. ಯಾವಾಗಲೂ ಇಂಗ್ಲಿಷ್ ಔಷಧಿಗಳ ಮೇಲೆ ಅವಲಂಬಿತವಾಗದೆ ಖರ್ಚಿಲ್ಲದ ಮತ್ತು ಸುರಕ್ಷಿತವಾದ ನಮ್ಮ ಮನೆಮದ್ದುಗಳ ಮೂಲಕ ಸಂಪೂರ್ಣ ಆರೋಗ್ಯವನ್ನು ಹೇಗೆ ಪಡೆಯಬಹುದು ಎಂಬುದನ್ನು ಈಗ ನಾವು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ವಯಸ್ಸಿನ ಭೇದವಿಲ್ಲದೆ ಈ ದಿನಗಳಲ್ಲಿ ಬಹಳಷ್ಟು ಜನರನ್ನು ಕಾಡುತ್ತಿರುವ ಸಮಸ್ಯೆ ಕೀಲು ನೋವು. ನೋವಿರುವ ಜಾಗದಲ್ಲಿ ಸ್ವಲ್ಪ ಎಳ್ಳೆಣ್ಣೆಯನ್ನು ಬೆಚ್ಚಗೆ ಮಾಡಿ ಮಸಾಜ್ ಮಾಡಿಕೊಂಡರೆ ಕೀಲು ನೋವು ತಕ್ಷಣ ಕಡಿಮೆಯಾಗುತ್ತದೆ. ಹಾಗೆಯೇ ಪ್ರತಿದಿನ ರಾತ್ರಿ ಮೆಂತ್ಯ ಕಾಳುಗಳನ್ನು ನೀರಿನಲ್ಲಿ ನೆನೆಸಿ ಬೆಳಿಗ್ಗೆ ಆ ನೀರನ್ನು ಕುಡಿದರೆ ಸಕ್ಕರೆ ಕಾಯಿಲೆ ಹತೋಟಿಯಲ್ಲಿರುವುದಲ್ಲದೆ ಮೊಣಕಾಲು ನೋವು ಕೂಡ ಕಡಿಮೆಯಾಗುತ್ತದೆ. ಕೆಲಸದ ಒತ್ತಡದಿಂದ ಬರುವ ತಲೆನೋವಿಗೆ ಒಂದು ಸಣ್ಣ ಶುಂಠಿ ತುಂಡನ್ನು ಅಗಿಯುವುದರಿಂದ ಅಥವಾ ಶುಂಠಿ ಚಹಾ ಕುಡಿಯುವುದರಿಂದ 5 ನಿಮಿಷಗಳಲ್ಲಿ ಉಪಶಮನ ದೊರೆಯುತ್ತದೆ. ನಮ್ಮಲ್ಲಿ ಬಹಳಷ್ಟು ಜನರಿಗೆ ಹಸಿವು ಸರಿಯಾಗಿ ಆಗುವುದಿಲ್ಲ. ಅಂತಹವರು ಊಟಕ್ಕೆ ಅರ್ಧ ಗಂಟೆ ಮೊದಲು ಶುಂಠಿ ತುಂಡಿನ ಮೇಲೆ ಸ್ವಲ್ಪ ಉಪ್ಪು ಉದುರಿಸಿಕೊಂಡು ತಿಂದರೆ ಜೀರ್ಣಶಕ್ತಿ ಹೆಚ್ಚಾಗಿ ಹಸಿವಾಗುತ್ತದೆ. ತಿಂದ ನಂತರ ಹೊಟ್ಟೆ ಉಬ್ಬರಿಸಿದಂತಾದರೆ 1 ಲೋಟ ಮಜ್ಜಿಗೆಯಲ್ಲಿ ಸ್ವಲ್ಪ ಓಮದ ಪುಡಿಯನ್ನು ವಾಮು ಬೆರೆಸಿ ಕುಡಿದರೆ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ತಕ್ಷಣ ಮಾಯವಾಗುತ್ತವೆ. ಹಾಗೆಯೇ ಪ್ರಯಾಣದ ಸಮಯದಲ್ಲಿ ವಾಂತಿ, ವಾಕರಿಕೆ ಅನಿಸುವವರು ಪುದೀನಾ ಎಲೆಗಳನ್ನು ಅಗಿಯುವುದು ಅಥವಾ ಶುಂಠಿ ತುಂಡನ್ನು ಬುಗ್ಗನಲ್ಲಿ ಇಟ್ಟುಕೊಂಡು ಚೀಪಿದರೆ ಆ ಸಮಸ್ಯೆ ಇರುವುದಿಲ್ಲ. ಅತಿಯಾದ ತೂಕ ಮತ್ತು ಹೊಟ್ಟೆಯ ಬೊಜ್ಜಿನಿಂದ ಬಳಲುವವರು ರಾತ್ರಿಯಿಡೀ ನೆನೆಸಿದ ಜೀರಿಗೆ ನೀರನ್ನು ಬೆಳಿಗ್ಗೆ ಕುದಿಸಿ ಸೋಸಿಕೊಂಡು ಕುಡಿದರೆ ಕೆಟ್ಟ ಕೊಳುಪು ಕರಗಿ ಹೊಟ್ಟೆ ಸುಲಭವಾಗಿ ಕಡಿಮೆಯಾಗುತ್ತದೆ. ವಾತಾವರಣ ಬದಲಾದಾಗ ಬರುವ ಕೆಮ್ಮು ಮತ್ತು ನೆಗಡಿಗೆ 2 ತುಳಸಿ ಎಲೆಗಳ ಜೊತೆ ಸ್ವಲ್ಪ ಜೇನುತುಪ್ಪ ಬೆರೆಸಿ ಸೇವಿಸಿದರೆ ತಕ್ಷಣ ಗುಣಮುಖರಾಗುತ್ತಾರೆ. ಇನ್ನು ರಾತ್ರಿ ಹೊತ್ತು ನಿದ್ರೆ ಬಾರದೆ ಕಷ್ಟಪಡುವವರು ಉಗುರು ಬೆಚ್ಚಗಿನ ಹಾಲಿನಲ್ಲಿ ಸ್ವಲ್ಪ ಗಸಗಸೆಯನ್ನು ಬೆರೆಸಿ ಕುಡಿದರೆ ಪ್ರಶಾಂತವಾದ ನಿದ್ರೆ ಬರುತ್ತದೆ. ಗಂಟಲು ನೋವು ಇರುವಾಗ ಕಾಳುಮೆಣಸಿನ ಪುಡಿಯಲ್ಲಿ ಜೇನುತುಪ್ಪ ಬೆರೆಸಿ ನಿಕ್ಕಿದರೆ ಗಂಟಲು ಬೊಂಗುರು ಹೋಗುವುದು ಕಡಿಮೆಯಾಗುತ್ತದೆ. ಸಣ್ಣ ಮಕ್ಕಳಿಗೆ ಹೊಟ್ಟೆ ನೋವು ಬಂದರೆ ಔಷಧಿ ನೀಡುವ ಬದಲು ಸ್ವಲ್ಪ ಇಂಗನ್ನು ನೀರಿನಲ್ಲಿ ತೇದು ಹೊಕ್ಕಳಿನ ಸುತ್ತ ಹಚ್ಚಿದರೆ ತಕ್ಷಣ ನೋವು ಕಡಿಮೆಯಾಗುತ್ತದೆ. ಹಾಗೆಯೇ ಮಕ್ಕಳ ಬೆಳವಣಿಗೆಗೆ ಮತ್ತು ಅವರ ಜ್ಞಾಪಕ ಶಕ್ತಿ ಹೆಚ್ಚಲು ಪ್ರತಿದಿನ ಕುಂಬಳಕಾಯಿ ಬೀಜಗಳನ್ನು ತಿನ್ನಿಸುವುದು ತುಂಬಾ ಒಳ್ಳೆಯದು. ಎಲುಬುಗಳು ಸದೃಢವಾಗಲು ದಿನಕ್ಕೊಂದು ಲೋಟ ರಾಗಿ ಅಂಬಲಿ ಕುಡಿಯುವುದರ ಜೊತೆಗೆ ಬೆಳಿಗ್ಗೆ 10 ನಿಮಿಷ ಎಳೆ ಬಿಸಿಲಿನಲ್ಲಿ ನಿಂತರೆ ವಿಟಮಿನ್ ಡಿ ಹೇರಳವಾಗಿ ದೊರೆಯುತ್ತದೆ. ದೇಹದಲ್ಲಿ ರಕ್ತದ ಪ್ರಮಾಣ ಕಡಿಮೆ ಇರುವವರು ಮತ್ತು ರಕ್ತಹೀನತೆಯಿಂದ ಬಳಲುವವರು ಎಳ್ಳು ಮತ್ತು ಬೆಲ್ಲ ಅಥವಾ ಹುರಿದ ಶೇಂಗಾ ಬೀಜಗಳನ್ನು ಸೇರಿಸಿ ತಿಂದರೆ ತುಂಬಾ ಪ್ರಯೋಜನಕಾರಿ. ದೈನಂದಿನ ಆಹಾರದಲ್ಲಿ 1 ಎಸಳು ಬೆಳ್ಳುಳ್ಳಿಯನ್ನು ಹಸಿಯಾಗಿ ತಿಂದರೆ ರಕ್ತನಾಳಗಳಲ್ಲಿನ ಅಡೆತಡೆಗಳು ನಿವಾರಣೆಯಾಗಿ ಬಿಪಿ ಮತ್ತು ಕೊಲೆಸ್ಟ್ರಾಲ್ ಸಮಸ್ಯೆಗಳು ಹತ್ತಿರ ಸುಳಿಯುವುದಿಲ್ಲ. ಹಾಗೆಯೇ ಸಕ್ಕರೆ ಕಾಯಿಲೆಯಿಂದ ಬಳಲುವವರು ನೇರಳೆ ಹಣ್ಣಿನ ಬೀಜದ ಪುಡಿಯನ್ನು ಉಗುರು ಬೆಚ್ಚಗಿನ ನೀರಿನಲ್ಲಿ ಬೆರೆಸಿ ಕುಡಿದರೆ ಇನ್ಸುಲಿನ್ ಉತ್ಪಾದನೆ ಸುಧಾರಿಸುತ್ತದೆ. ಮಹಿಳೆಯರನ್ನು ಕಾಡುವ ಮುಟ್ಟಿನ ಸಮಸ್ಯೆಗಳಿಗೆ ಆಯುರ್ವೇದದಲ್ಲಿ ಅದ್ಭುತ ಪರಿಹಾರಗಳಿವೆ. ಅತಿಯಾದ ರಕ್ತಸ್ರಾವವಾಗುತ್ತಿದ್ದರೆ ಅಶೋಕ ವೃಕ್ಷದ ತೊಗಟೆಯ ಕಷಾಯ ಕುಡಿಯಬೇಕು. ಪೀರಿಯಡ್ಸ್ ಸಮಯದಲ್ಲಿ ಹೊಟ್ಟೆ ನೋವು ಬರುತ್ತಿದ್ದರೆ ಧನಿಯಾವನ್ನು ನೀರಿನಲ್ಲಿ ಕುದಿಸಿ ಆ ಕಷಾಯ ಕುಡಿದರೆ ತಕ್ಷಣ ಉಪಶಮನ ಸಿಗುತ್ತದೆ. ಹಾಗೆಯೇ ಮುಟ್ಟು ಕ್ರಮಬದ್ಧವಾಗಿ ಬರಲು ಅಲೋವೆರಾ, ಲೋಳೆಸ್ರ, ತಿರುಳಿನಲ್ಲಿ ಸ್ವಲ್ಪ ಬೆಲ್ಲ ಬೆರೆಸಿ ತಿನ್ನಬೇಕು. ಇನ್ನು ಥೈರಾಯ್ಡ್ ಸಮಸ್ಯೆಗಳಿಂದ ಬಳಲುವವರಿಗೂ ಧನಿಯಾ ಕಷಾಯ ಅದ್ಭುತವಾಗಿ ಕೆಲಸ ಮಾಡುತ್ತದೆ. ಮುಖದ ಮೇಲೆ ಮೊಡವೆ, ಕಲೆಗಳು ಇರುವವರು
ಬೇವಿನ ಎಲೆಯ ರಸವನ್ನು ಹಚ್ಚಿಕೊಂಡು ತಣ್ಣೀರಿನಿಂದ ತೊಳೆದುಕೊಂಡರೆ ಮುಖ ಕಾಂತಿಯುತವಾಗುತ್ತದೆ. ಕೂದಲು ಉದುರುವುದು ನಿಂತು ಬಿಳಿ ಕೂದಲು ಕಪ್ಪಾಗಲು ತೆಂಗಿನ ಎಣ್ಣೆಯಲ್ಲಿ ಒಣಗಿದ ನೆಲ್ಲಿಕಾಯಿ ಚೂರುಗಳನ್ನು ಹಾಕಿ ಚೆನ್ನಾಗಿ ಕುದಿಸಿ ಆ ಎಣ್ಣೆಯನ್ನು ತಲೆಗೆ ಹಚ್ಚಿಕೊಳ್ಳಬೇಕು. ಹೊಟ್ಟು, ಡ್ಯಾಂಡ್ರಫ್ ಸಮಸ್ಯೆ ತೀವ್ರವಾಗಿದ್ದರೆ ನೆನೆಸಿದ ಮೆಂತ್ಯವನ್ನು ನುಣ್ಣಗೆ ರುಬ್ಬಿ ತಲೆಗೆ ಹಚ್ಚಿದರೆ ಹೊಟ್ಟು ಸಂಪೂರ್ಣವಾಗಿ ಹೋಗುತ್ತದೆ. ನಮ್ಮ ಆಹಾರದಲ್ಲಿ ಸೊಪ್ಪುಗಳನ್ನು, ಮುಖ್ಯವಾಗಿ ದಂಟಿನ ಸೊಪ್ಪು ಮತ್ತು ಪಾಲಕ್ ಸೊಪ್ಪನ್ನು ಹೆಚ್ಚಾಗಿ ಬಳಸಿದರೆ ಕಣ್ಣಿನ ದೃಷ್ಟಿ ಸುಧಾರಿಸುವುದಲ್ಲದೆ ಮೆದುಳು ಚುರುಕಾಗಿ ಕೆಲಸ ಮಾಡುತ್ತದೆ. ನುಗ್ಗೆ ಸೊಪ್ಪನ್ನು ಆಯುರ್ವೇದದಲ್ಲಿ ಸಂಜೀವಿನಿ ಎಂದು ಪರಿಗಣಿಸಲಾಗುತ್ತದೆ. ಇದು ಸುಮಾರು 300 ರೋಗಗಳನ್ನು ಗುಣಪಡಿಸುವ ಶಕ್ತಿಯನ್ನು ಹೊಂದಿದೆ. ನೆಲ್ಲಿಕಾಯಿಯನ್ನು ಪ್ರತಿದಿನ ತಿಂದರೆ ವೃದ್ಧಾಪ್ಯದ ಛಾಯೆ ಬೇಗ ಬರದಂತೆ ಯಾವಾಗಲೂ ಯೌವನಯುತವಾಗಿ ಕಾಣುವಿರಿ. ಕೇವಲ ತಿನ್ನುವ ಆಹಾರವಷ್ಟೇ ಅಲ್ಲ, ನಾವು ನೀರು ಕುಡಿಯುವ ವಿಧಾನ ಮತ್ತು ತಿನ್ನುವ ಪದ್ಧತಿ ಕೂಡ ನಮ್ಮ ಆರೋಗ್ಯವನ್ನು ನಿರ್ಧರಿಸುತ್ತವೆ. ನಿಂತು ನೀರು ಕುಡಿಯುವುದರಿಂದ ಭವಿಷ್ಯದಲ್ಲಿ ಮೊಣಕಾಲು ನೋವು ಬರುತ್ತದೆ. ಆದ್ದರಿಂದ ಯಾವಾಗಲೂ ಕುಳಿತುಕೊಂಡೇ ನೀರು ಕುಡಿಯಬೇಕು. ಫ್ರಿಡ್ಜ್ನಲ್ಲಿನ ತಣ್ಣೀರು ಕುಡಿಯುವುದಕ್ಕಿಂತ ಮಡಕೆ ನೀರು ಕುಡಿಯುವುದರಿಂದ ಕಿಡ್ನಿಯಲ್ಲಿ ಕಲ್ಲುಗಳು ಉಂಟಾಗುವುದಿಲ್ಲ. ಮೂತ್ರ ವಿಸರ್ಜನೆಯಲ್ಲಿ ಉರಿ ಅಥವಾ ಇನ್ಫೆಕ್ಷನ್ ಇರುವವರು ಬಾರ್ಲಿ ನೀರನ್ನು ಕುಡಿದರೆ ತಕ್ಷಣ ಉಪಶಮನ ಸಿಗುತ್ತದೆ. ಜ್ವರ ಬಂದಾಗ ಎಳನೀರು ಕುಡಿಯುವುದರಿಂದ ದೇಹವು ಬೇಗ ಚೇತರಿಸಿಕೊಳ್ಳುತ್ತದೆ. ಮಂಚದ ಮೇಲೆ ಕುಳಿತು ತಿನ್ನುವ ಬದಲು ನೆಲದ ಮೇಲೆ ಕುಳಿತು ಊಟ ಮಾಡುವುದರಿಂದ ನಮ್ಮ ಜೀರ್ಣಕ್ರಿಯೆ ಅದ್ಭುತವಾಗಿ ಸುಧಾರಿಸುತ್ತದೆ. ತಾಮ್ರದ ಪಾತ್ರೆಯಲ್ಲಿ ರಾತ್ರಿ ಇಡೀ ಇಟ್ಟ ನೀರನ್ನು ಬೆಳಿಗ್ಗೆ ಕುಡಿಯುವುದು ಲಿವರ್ಗೆ ತುಂಬಾ ಒಳ್ಳೆಯದು. ಆದರೆ ಆ ತಾಮ್ರದ ಪಾತ್ರೆಗಳಲ್ಲಿ ಎಂದಿಗೂ ನಿಂಬೆಹಣ್ಣಿನಂತಹ ಹುಳಿ ಪದಾರ್ಥಗಳನ್ನು ಹಾಕಬಾರದು, ಅವು ವಿಷಕಾರಿಯಾಗುತ್ತವೆ. ಊಟ ಮಾಡಿದ ತಕ್ಷಣ ಹಣ್ಣುಗಳನ್ನು ತಿನ್ನುವುದು ಅಥವಾ ಟೀ, ಕಾಫಿ ಕುಡಿಯುವುದರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಬರುತ್ತವೆ. ವಾರಕ್ಕೊಮ್ಮೆಯಾದರೂ ಬಿಸಿ ಬಿಸಿ ಅನ್ನವನ್ನು ಬಾಳೆ ಎಲೆಯಲ್ಲಿ ಬಡಿಸಿಕೊಂಡು ತಿಂದರೆ ಎಷ್ಟೋ ರೀತಿಯ ಕ್ಯಾನ್ಸರ್ ಕಾರಕಗಳನ್ನು ನಮ್ಮ ದೇಹದಿಂದ ಹೊರಹಾಕಬಹುದು. ನಿದ್ರೆಯಿಂದ ಎದ್ದ ತಕ್ಷಣ 2 ಅಂಗೈಗಳನ್ನು ಉಜ್ಜಿ ಕಣ್ಣುಗಳ ಮೇಲೆ ಒತ್ತಿಕೊಂಡರೆ ಕಣ್ಣಿನ ದೃಷ್ಟಿ ಕೂಡ ಸುಧಾರಿಸುತ್ತದೆ. ಈ ಸಣ್ಣ ಪುಟ್ಟ ಆರೋಗ್ಯ ಸೂತ್ರಗಳನ್ನು ಪಾಲಿಸಿದರೆ ಜೀವನದಲ್ಲಿ ಆಸ್ಪತ್ರೆಗೆ ಹೋಗುವ ಕೆಲಸವೇ ಇರುವುದಿಲ್ಲ. ಈ ವಿಡಿಯೋದಲ್ಲಿ ಹೇಳಿದ ಆಯುರ್ವೇದ ಮನೆಮದ್ದುಗಳು ನಿಮಗೆ ತುಂಬಾ ಉಪಯುಕ್ತವಾಗುತ್ತವೆ ಎಂದು ಭಾವಿಸುತ್ತೇನೆ. ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ನೀಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅನಾರೋಗ್ಯದಿಂದ ಬಳಲುತ್ತಿರುವ ನಿಮ್ಮ ಬಂಧು ಮಿತ್ರರಿಗೆ ಈ ವಿಡಿಯೋವನ್ನು ತಪ್ಪದೇ ಶೇರ್ ಮಾಡಿ. ಹಾಗೆಯೇ ವಿಡಿಯೋಗೆ ಲೈಕ್ ಮಾಡಿ ಕೆಳಗಿನ ಕಾಮೆಂಟ್ಗಳಲ್ಲಿ ಜೈ ಶ್ರೀರಾಮ್ ಎಂದು ಕಾಮೆಂಟ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.